ಶಾಂತ ಸಭೆ ಕರೆಲಾಗಿತ್ತು ಮೊನ್ನೆ ಶಾಂತಿ ಸಭೆ ಕರೆದಿದ್ದಕ್ಕೆ ಹಿಂದೂ ಬಾಂಧವರು ಬಂದಿದ್ರು. ನಾವು ನಮ್ಮ ತಿಮ್ಮಾಪುರ ಸಾಹೇಬರ ಮೀಟಿಂಗ್ ತಗೊಂಡಿದ್ದ ಕಾರಣಕ್ಕೆ ಆ ಮೀಟಿಂಗ್ ನಾವು ಬರಲಿಲ್ಲ ಶಾಂತ ಸಭೆಗೆ. ಮರುದಿವ್ಸ ಒಂದು ಶಾಂತ ಸಭೆ ಇದ್ದಾಗ ನಾವು ಬಂದಿದ್ದೆವು, ಅದು ಹಿಂದೂ ಬಾಂಧವರು ಬರಲಿಲ್ಲ ಅವಾಗ. ಈಗ ಮತ್ತೇನದ ಅವ್ರು ಬಂದಿದ್ರಂತ ಅವ್ರು ಬೇರೆ ಕಡೆ ಅವ್ರು ಕೂಡ ಬೇರೆ ಇಬ್ರು ಕೂಡಿ ಮಾಡಿದ್ವಿ ಸರ್. ನಾವು ಬೇರೆ ಮಾಡ್ಯಾರ, ಬೇರೆ ಆಗಿ ಸರಿ ಅವ್ರು ಬೇರೆ ಆದ್ರ ಈಗ ನಮ್ಗೆ ಹೇಳಿದ್ದು ತಿಮ್ಮಾಪುರ ಸಾಹೇಬರ ಸಮಕ್ಷಮ, ಡಿ ಸಿ ಸಾಹೇಬ್ SP ಸಾಹೇಬ್ ಸಮಕ್ಷಮ ಏನಾಗ್ತಂದ್ರ, ಈಗ ಅವರು ಶಾಂತತಾ ಈಗ ಮುಂಬರುವ ರಂಜಾನ್ ಹಬ್ಬದ ಮತ್ತೇನ ಇದು ಹೋಳಿ ಹಬ್ಬದ ಈ ಎರಡು ಹಬ್ಬದಾಗ ಶಾಂತಿಯನ್ನು ಕಾಪಾಡಿಕೊಂಡು ಈಗ ಆದಂತ ಘಟನೆಗಳನ್ನು ಮರೆತು ಮುಸ್ಲಿಂ ಮತ್ತು ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಸೌಹಾರ್ದದಿಂದ ನಡೆದುಕೊಂಡು ಹೋಗಬೇಕು. ಈಗ ಇದ್ದ ಘಟನೆಗಳನ್ನು ಬಿಡಬೇಕು. ಮತ್ತು ಯಾರ ತಪ್ಪಿಸಿದಾರ ಹಿಡಿದೀವಿ ಅವ್ರಿಗೆ, ಎರಡೂ ಕೋಮನವ್ರಿಗೆ ಹಿಡಿದೀವಿ. ಈಗೇನದ ಮುಂಬರುವ ದಿನಗಳಲ್ಲಿ ಈ ಹಬ್ಬದ ವಾತಾವರಣ ಇದ್ದ ಕಾರಣ ಎಲ್ಲರೂ ಕೂಡಿಕೊಂಡು ಒಂದಾಗಿ ಇರಬೇಕಂತ ಈ ಮಾತು ನೀವು ನಮ್ಗೆ ಕೊಡ್ಬೇಕಂತ ಆ ಪ್ರಕಾರ ಅವ್ರಿಗೆ ಮಾತು ಕೊಟ್ಟಿವಿ ಸರ್. ನಾವು ಯಾವುದೋ ನೀವು ಹೇಳಿದ ಮಾತಿಗೆ ನಾವು ಬದ್ರಾಗಿವು, ನಾವು ಯಾವುದೋ ಮಾತು ಮಾತಾಡಂಗಿಲ್ಲ. ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ತೀವಿ, ಅವರು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಆ ಪ್ರಕಾರ ನಾವು ಶಾಂತಿ ಕಾಪಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸರ್. ಡಿಮಾಂಡ್ ಏನ್ ಮಾಡಿ ಸರ್? ಡಿಮಾಂಡ್ ನಾವು ಏನ್ ಮಾಡಿಲ್ಲ. ನಾವು ಡಿಮಾಂಡ್ ಏನ್ ಮಾಡಿ ಅಂದಾಗ ನಾವು ಒಂದ ಡಿಮಾಂಡ್ ಮಾಡಿದ್ವು. ಈಗ ನಮ್ಗೆ 8 ಜನಕ್ಕೆ ನೀವು ಏನ್ ಹಿಡಿದ್ರಲ್ಲ, ಅದ್ರೊಳಗ ಒಂದು ಮನುಷ್ಯ ಆರೋಪ ಇದ್ರ 7 ಮಂದಿಗೆ ನೀವು ಹಿಡಿದ್ರಲ್ಲ, ಅದು ತಪ್ಪದ. ಆ 7 ಮಂದಿಗೂ ಬಿಡಲು ಏನಾರ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಸರ್. ಈ ನಮ್ಮ ಡಿಮಾಂಡ್ ನಾವು ಡಿಮಾಂಡ್ ಇಟ್ಟಿದ್ದು 7 ಮಂದಿಗೆ ಬಿಡ್ರಿ ಅಂತ ಹೇಳಿದ್ರು. ಒಬ್ಬಂಗೆ ನಾವು ಬೇಲ್ ಕೊಟ್ಟು ನಾವು ತೊಗೊಂಬರ್ಬೋದು. ಅದು 7 ಮಂದಿಗೆ ನೀವು ಅಮಾಯಕರಿಗೆ ಹಿಡಿದ್ರಿ, 1000 ಮಂದಿಗೆ ಹಿಡಿದ್ರಿ. ಅದಕ್ಕೆ ನಮ್ಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ಯದ. ಮತ್ತು ಅವ್ರ ಆರೋಪಿಗಳನ್ನ ಅಲ್ಲ ಅಂತವ್ರನ್ನ ಹಿಡಿದ್ರಿ, ಅವ್ರು ಬಿಡಬೇಕಂತ ನಾವು ಹೇಳಿ ಸರ್. ಆ 7 ಮಂದಿಗೆ ಏನಾರು ಮಾಡಿ ನೀವು ಸರ್ಕಾರವಾಗಲಿ ಇದು ಮತ್ತು ಉಸ್ತುವಾರಿ ಸಚಿವರಾಗಲಿ DC ಸಾಹೇಬ್ ಕೂಡ ಏನಾರು ಮಾಡಿ ಒಂದು ದಾರಿ ತಗೋ ಅವ್ರು 7 ಮಂದಿ ಹೊರಗೆ ತೆಗಿರಿ. ಒಬ್ಬರಿಗೆ ಏನದ ನಾವು ಬೇಲ್ ಕೊಟ್ಟು ನಾವು ಏನಾರು ಮಾಡಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸರ್. ಅವ್ರನ್ನ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಒಟ್ಟು ಏನ್ರ ಒಂದಿಟ್ಟು ಶಾಂತಿ ನೆಲೆಸುವ ನಿಟ್ಟಿನಲ್ಲಿ ಎಲ್ಲ ಒಂದು ಒಳ್ಳೆ ಆಗುವಂತ ಇದು ಲಕ್ಷಣ ಕಾಣತೈತೆ. ಒಳ್ಳೆ ಲಕ್ಷಣ ಕಾಣತ್ತ ಸರ್. ನಮ್ಮ ಕಡೆಯಿಂದ ಮುಸ್ಲಿಂ ಬಾಂಧವರ ಕಡೆಯಿಂದ ಯಾವುದೇ ಪ್ರಚೋದನಕಾರಿ ಹೇಳಿಕೆ ಬರುವುದಿಲ್ಲ. ನಾವು ಯಾವುದೇ ಪ್ರಚೋದನಕಾರಿ ಹೇಳಿಕೆ ಹೇಳಿಲ್ಲ. ನಾವು ಯಾರು ಏನು ತಪ್ಪು ಮಾತಾಡಿಲ್ಲ, ಮುಂದೂ ಮಾತಾಡುದಿಲ್ಲ. ಮತ್ತ ಮುಂದಿನ ಕೋಮವರು ಏನಾರ ಪ್ರಚೋದನಕಾರ ಭಾಷಣ ಮಾಡಿದ್ರ, ಅವ್ರೇನಾರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರ, ಯಾವುದೋ ಒಂದು ಉದ್ಭವಿಸಿದ್ರ ಮತ್ತ ಅದು ಗಲಭೆ ಆಗುದ. ಅದಾಗಬಾರ್ದಂತ ಕಾರಣಕ್ಕೆ ನಾವೇನಿದು ಶಾಂತಿಯನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಮತ್ತು ನಮ್ಮ ಕಡೆಯಿಂದ ಯಾವುದೋ ಗಲಭೆ ಆಗಲಾರ್ದಂಗ ಯಾವುದೋ ನಾವು ನೋಡ್ಕೊಡ್ತೀವಿ. ಏನು ಮಾಡಂಗಿಲ್ಲ. ನಮ್ಮ ಹುಡುಗರು ಆಗ್ಲಿ ನಾವಾಗ್ಲಿ ಏನು ಮಾಡಂಗಿಲ್ಲ. ಈ ಮಾತಿಗೆ ನಾವು ಭದ್ರಾಗಿವಿ ಅಂತ ಹೇಳಿ ಬಂದಿವಿ ಸರ್. ಮೌಖಿಕ ಮಾತು ಲೆಟರ್ ತಗೊಂಡಿಲ್ಲ ಸರ್. ಅಯ್ಯೂಬ್ ಖಾನ್ ಬಾಜೋಡಿ ಸರ್. KNTV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.